ನರಕ ಅಂದ್ರೆ ಏನು ಅಂತ ಋಷಿಗಳನ್ನು ಕೇಳಿದಾಗ ಋಷಿಗಳಂದ್ರು, ತಪ್ಪು ಸಂಬಂಧವೇ ನರಕ. ಹೌದು, ನರಕ ಅಂದ್ರೆ ತಪ್ಪು ಸಂಬಂಧ. ಯಾರು ಸಂಸಾರದ ವಿಷಯಗಳಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದಾರೋ ಅಂಥವರ ಸಾಂಗತ್ಯವನ್ನೇ ಅವರು ನರಕ ಅಂತ ಕರೆದಿದ್ದಾರೆ. ಉಪನಿಷತ್ತಿನ ವೇದಾಂತದ ನರಕದ ಬಗೆಗಿನ ವ್ಯಾಖ್ಯೆ ಅಂದ್ರೆ ಇದೇನೆ. ಯಾವ ಉಪನಿಷತ್ತು ಗೊತ್ತಲ್ವಾ? ನಿರಾಲಂಬ. ನಿರಾಲಂಬ ಅಂದ್ರೆ ಯಾವುದನ್ನು ಆಧಾರವನ್ನಾಗಿ ಮಾಡ್ಕೋಬೇಡ. ಅದರರ್ಥ ಯಾವುದೇ ವಿಷಯಕ್ಕೆ ಅಂಟಿಕೊಂಡು ಕೂಡ ಬೇಡ, ಯಾರ ಆಶ್ರಯವೂ ಬೇಡ. ಅದೇ ನಿರಾಲಂಬ. ಬಹುತೇಕ ಜನರಂತೂ ಧಾರ್ಮಿಕರಾಗಿರೋದೇ ಸತ್ತ ಮೇಲೆ ನರಕಕ್ಕೆ ಹೋಗಬಾರದು ಅಂತ. ನಾನು ಅವರಿಗೆ ಹೇಳೋದೇನೆಂದ್ರೆ, ನೀವು ನಿರ್ಭಯರಾಗಿ. ನಿಮಗೆ ನರಕ ಇತ್ಯಾದಿ ಎಲ್ಲಿಯೂ ಹೋಗಬೇಕಾಗಿ ಬರಲ್ಲ. ನೀವು ಈಗಾಗಲೇ ನರಕದಲ್ಲೇ ಇದ್ದೀರಿ. ಇದನ್ನ ನಾನು ಹೇಳ್ತಿಲ್ಲ, ಋಷಿಗಳೇ ಹೇಳ್ತಿದ್ದಾರೆ. ಋಷಿಗಳು ಹೇಳಿದ್ದೇನು? ತಪ್ಪು ಸಂಬಂಧಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಅಂತಾದ್ರೆ ಆ ಸ್ಥಳವೇ ನರಕ. ಈ ಪ್ರಪಂಚದ ಈ ಭೂಮಿಯಲ್ಲಿರೋ ಬಹುತೇಕ ಜನ ತಪ್ಪು ಸಂಬಂಧಗಳಲ್ಲಿಯೇ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹಾಗಾದ್ರೆ ನರಕ ಯಾವುದು? ಇದೆ. ಮತ್ಯಾಕೆ ಬೇರಾವುದೋ ನರಕ ಸಿಗತ್ತೆ ಅಂತ ಇನ್ನೂ ಯೋಚನೆ ಮಾಡ್ತಿದ್ದೀರಿ? ಹಾಗಾಗಿನೇ ಆಧ್ಯಾತ್ಮ ಮುಕ್ತಿಯ ಬಗ್ಗೆ ಮಾತನಾಡುತ್ತೆ. ಒಂದ್ ವೇಳೆ ತುಂಬಾ ಒಳ್ಳೆಯ ಸ್ಥಳದಲ್ಲಿಯೇ ಇದ್ದಿದ್ರೆ ನಿಮಗೆ ಮುಕ್ತಿಯ ಅಗತ್ಯವೇನಿತ್ತು? ನರಕದಲ್ಲಿಯೇ ಇದೀರಿ ಅನ್ನೋದನ್ನ ಅರಿತುಕೊಳ್ಳಿ. ಆಗ ಮಾತ್ರ ನಿಮ್ಮೊಳಗೆ ಮುಕ್ತಿಯ ತೀವ್ರ ಇಚ್ಛೆ ಹುಟ್ಟತ್ತೆ.